ನಾನು ವೈಲೆಂಟ್ ಆಗಕ್ಕಲ್ಲ ರಾಮ. ನಾನು ವೈಲೆಂಟ್ ಆದ ರಾವಣ ಕಲ್ಲ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಚಿಟ್ಟದ ಹೊಡೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಹಾಯ್ ಗಾಯ್ಸ್, ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು. ನಾನು ಇವತ್ತು ನಂಜುಂಡೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ದಕ್ಷಿಣ ಕಾಶಿ ಟೆಂಪಲ್, ದಕ್ಷಿಣ ಕಾಶಿ ಅಂತಲೇ ಹೇಳ್ತಾರೆ. ಅದು ನಂಜನಗೂಡಲ್ಲಿದೆ, ನಂಜುಂಡೇಶ್ವರ ಇರೋದು. ಅವ್ರ ಬ್ಲೆಸ್ ತಗೊಂಡು ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನಂತೂ ತುಂಬ ಸಲ ನೋಡಿದ್ದೀನಿ, ಆದರೆ ಅವರು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಂಜನಗೂಡು ಅಂದ್ರೂ ಗೊತ್ತಿಲ್ಲ, ನಂಜುಂಡೇಶ್ವರ ಟೆಂಪಲ್ ಇದೆ ಅಂತಲೂ ಗೊತ್ತಿಲ್ಲ. ಅವರು ಗೂಗಲ್ ಸರ್ಚ್ ಮಾಡಿ ನೋಡಿದ್ದಾರೆ. ಸೊ ಲೈವ್ ಆಗಿ ಇವತ್ತು ತೋರಿಸ್ತೀನಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮಮ್ಮನೂ ಕೂಡ ನಂಜುಂಡೇಶ್ವರ ಟೆಂಪಲ್ ಇದುವರೆಗೂ ನೋಡಿಲ್ಲ. ಸೊ ಇವಾಗ ನಾವು ಫ್ಯಾಮಿಲಿಲಿ 3 ಮೆಂಬರ್ಸ್ ಹೊರಟಿದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡಿ ಬ್ಲೆಸ್ ತಗೊಂಡು ನಮ್ಗೆ ಒಳ್ಳೇದು ಮಾಡು, ನೀವೆಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಚೆನ್ನಾಗಿ ಕಾಣಬೇಕು, ಅದಕ್ಕೆ ಮತ್ತೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಅದನ್ನೇ ಅಂತಿದ್ದಾರೆ, ನೀನು ಚೆನ್ನಾಗಿ ಕಾಣೋಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಅಂತ. ಇವರು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಗೈಸ್? ಇಲ್ಲಿ ನೋಡಿ, ಈ ಬಸ್ ಹೋಗ್ತಾ ಇರೋ ಜಾಗ ನೋಡಿ ಯಾವ ಥರ ಇದೆ ಅಂತ. ಮಧ್ಯೆ ವಿಲೇಜ್ ಇದ್ರೂ ಕಂಪ್ಲೀಟ್ ಅದು ಸುತ್ತಮುತ್ತ ಇರೋದೆಲ್ಲ ಫಾರೆಸ್ಟು. ಅಲ್ಲಿ ನೋಡಿ ಬಸ್ಸು ಬಿದ್ದೇ ಹೋಗುತ್ತೇನೋ ಅನ್ನೋ ಥರ ಇದೆ. ಯಾಕಂದರೆ ತುಂಬ ಸ್ಮಾಲ್ ರೋಡ್, ಅದು ಮಡ್ ರೋಡ್. ಅದು ನೋಡಿ ಯಾವ ಥರ ಇದೆ ಅಂತ. ತುಂಬ ಕಟ್ ರೂಟ್, ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾವು ಈ ಬಸ್ಸಲ್ಲಿ ಹತ್ಕೊಂಡ್ವಿ. ಆದರೆ ತುಂಬ ಕಷ್ಟ ಆಯಿತು. ಹಾಯ್ ಗಾಯ್ಸ್, ನಾವು ಇವಾಗಷ್ಟೇ ನಂಜನಗೂಡಿಗೆ ಬಂದ್ವಿ. ರಿಕ್ಷಾ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿ ಅನ್ನಿಸ್ತು. ನಾವು ಫಾರೆಸ್ಟ್ ಒಳಗಡೆ ವಿಲೇಜ್ ಬಿಟ್ಟು ಬಸ್ಸಲ್ಲಿ ಬಂದಿದ್ದು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಡೈರೆಕ್ಟ್ ಮೈಸೂರು ಹೋಗೋದಕ್ಕೂ ಬಸ್ಸಲ್ಲಿ ಕಾಡೊಳಗಡೆ ಬಂದ್ವಲ್ಲ, ವಿಲೇಜ್ಗಳನ್ನೆಲ್ಲ ನೋಡಿಕೊಂಡು ಒಳ್ಳೆ ಫೀಲ್ ಇತ್ತು ಮಾತ್ರ. ಇವಾಗಂತೂ ತುಂಬಾ ಇಷ್ಟ ಆಗಿದೆ. ಇವಾಗ ನಂಜನಗೂಡು ದೇವಸ್ಥಾನಕ್ಕೆ ಬಂದು ಇಳ್ದಿರೋದಷ್ಟೇ. ಫ್ರಂಟಲ್ಲಿ ನಮ್ಮನ್ನ ರಿಕ್ಷಾದವ್ರು ಬಿಡಲಿಲ್ಲ, ಹಿಂದ್ಗಡೆ ಬಿಟ್ಟರು. ಸೊ ಇಲ್ಲೇ ಇಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರಂಟ್ಗೆ ಹೋಗೂ ಮಾಡ್ತೀನಿ ನೋಡಿ. ಮತ್ತೆ ನೋಡಬಾರ್ದು. ಗೈಸ್, ದರ್ಶನ ತುಂಬ ಚೆನ್ನಾಗಾಯಿತು. ನಂಜುಂಡೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಗೈಸ್ ನೋಡಿ, ನಂದೀಶ್ವರ ಹತ್ರ ಹೋದ್ವಿ. ನಮಗೆ ರಕ್ಷಾ ಕವಚ ಕೊಟ್ಟರು. ನೆಕ್ಸ್ಟ್ ಅದಾದ್ಮೇಲೆ ನೋಡಿ, ಇದು ಕಾಣಿಸಿದೆ, ಇದು ತುಲಾಭಾರ ಅಂತ ಮಕ್ಳಿಗೆ ಅರಕೆ ಇಟ್ಟಿರೋದು ಈಡೇರಿಸ್ಕೋತಾರೆ ಇಲ್ಲಿ. ಅದಾದ್ಮೇಲೆ ನಾವು ಕ್ರಿಕೆಟ್ ಆಡೋಕೆ ಹೋದ್ವಿ. ನೋಡಿ ನೀವೇ. ಫೋನ್ ಹೊಡಿತಿದ್ದಲ್ಲಂತೆ. ಜಗಳ ಮಾಡ್ಕೊಂತಿದ್ದಾರೆ ಇಬ್ರು. ನೋಡ, ನಾನು ವೈಲೆಂಟ್ ಆಗಕ್ಕಲ್ಲ ರಾಮ. ನಾನು ವೈಲೆಂಟ್ ಆದ ರಾವಣ ಕಲ್ಲ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಚಿಟ್ಟದ ಹೊಡೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಅವ್ನು ನೋಡ, ಅವನ ಮುಖ ನೋಡ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ.
ಔಟ್ ಅಂತ ಬಾ. ಏ ಬಾ ಪಲ್ಲು, ವಿಕೆಟ್ ಬಾ ಪಲ್ಲು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಬನ್ನಿ. ಬುಮ್ರಾ. ಬಾಲು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಗೈಸ್ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಳ ಜೊತೆ ಎಲ್ಲ ಆಟ ಆಡೋ ಆದ್ಮೇಲೆ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡು ಅಲ್ಲಿಂದ ಹೊರಟಾದ್ಮೇಲೆ ಇಲ್ಲಿ ನಮ್ಗೆ ಸ್ವಲ್ಪ ಬಸ್ ಸಿಗೋದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ತಡವಾಗ ಬಸ್ ಸಿಕ್ತು, ಹೊರಟ್ವಿ. ನೀವ್ ಯಾರಾದ್ರೂ ಇಲ್ಲಿ ದಕ್ಷಿಣ ಕಾಶಿ ನಂಜುಂಡೇಶ್ವರ ಟೆಂಪಲ್ ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ನೋಡ್ತೀವಿ. ದಯವಿಟ್ಟು ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ. So please subscribe, whatever.